Hello everyone, welcome to FTS Academy. ನಾನು ಎಪಿಸೋಡ್ 8 ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಎಪಿಸೋಡ್ 9 ಅನ್ನ ಕಂಪ್ಲೀಟ್ ಮಾಡೋಕೆ ರೆಡಿ ಆಗಿದ್ದೀನಿ. ಏನಂತಂದ್ರೆ ನನ್ನ ಕ್ಲಾಸ್ಗಳನ್ನ ವರ್ಕಿಂಗ್ ಪ್ರೊಫೆಷನಲ್ ಏನ್ ಇರ್ತಾರಲ್ಲ ಅವ್ರಿಗೆ ಹೇಳೋದೇನಂತಂದ್ರೆ ನಾನು ಕ್ಲಾಸ್ ಮಾಡ್ತಾ ಇರೋದು ಡೈಲಿ ಒಂದು 8 to 10 ಮಿನಿಟ್ಸ್ ಏನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಟಾಪಿಕ್ಸ್ ಗಳನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಮಾಡ್ತಾ ಇರೋದು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಯಾರಾದ್ರೂ UPSC ಅಥವಾ KS ಅನ್ನ ಓದ್ತಾ ಇದ್ರೆ ನಿಮ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ವಲ್ಪ ಅಪ್ಡೇಟ್ ಇರ್ಬೇಕು ಅಂತಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಡೈಲಿ ನೋಡ್ತಾ ಇರಿ. ಅದ್ರ ಜೊತೆಗೆ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಕರೆಂಟ್ ಅಪ್ಡೇಟ್ ಮತ್ತು ಏನಾದ್ರು ನ್ಯೂಸ್ ಇದ್ರೆ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫ್ಯೂಚರ್ ಹಾಕ್ತಾ ಇರ್ತೀನಿ. ಇದನ್ನ ಮಾಡ್ಬಿಟ್ರೆ ನಿಮ್ಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಅದಕ್ಕೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಇದು ಮಾಡ್ಬಹುದು, ಟೆಲಿಗ್ರಾಮ್ ಅನ್ನ ನೋಡ್ಬೋದು. ಹಾಗೆ ಇವತ್ತು ಏನಂತಂದ್ರೆ ನಾನು ಕ್ಲಾಸ್ ಅನ್ನು ಮಾಡ್ತಿದ್ದಿಲ್ಲ. ಇವತ್ತು ನಾನು ಎಪಿಸೋಡ್ ಈ ಎಪಿಸೋಡ್ ನಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂತೀನಿ. ಇದರಲ್ಲಿ ನಾನು ಎನ್ವೈರನ್ಮೆಂಟ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಅನ್ನ ನಮ್ ಪದೇ ಪದೇ ಕೇಳ್ತಾ ಇರ್ತಾರೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ನೋಡಿ, ನಮ್ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗಳಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನಾದ್ರು ಬೇಕಾದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಇದರಿಂದ ನನ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನನ್ ಮೋಟಿವೇಶನ್ ನಿಂದ ನಾ ಇನ್ನ ಕ್ಲಾಸ್ ಚೆನ್ನಾಗಿ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದೇ ನನ್ನ ಹಾಗೆ. ಸಬ್ಸ್ಕ್ರೈಬ್ ಮಾಡೋಕೆ ಯಾವುದೇ ಚಾರ್ಜ್ ಇರಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೊಂದು ಅನುಕೂಲ ಆಗುತ್ತೆ, ನಮ್ಮ ಎಫರ್ಟ್ಸಿಗೆ ಒಂದು ಪೇ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ. ನೋಡಿ, ಸೈಕ್ಲೋನ್ ಡಿಟ್ವಾ ಅಂತ ನ್ಯೂಸ್ ನಲ್ಲಿದೆ. ಇದು 2025ರಲ್ಲಿ ನ್ಯೂಸ್ ನಲ್ಲಿದೆ. ಇಲ್ಲೇ ಇದೆ ನೋಡಿ. ಇದೇನಾಗುತ್ತೆ, ಸೈಕ್ಲೋನ್ ಡಿಟ್ವಾ ಈ ಆಫ್ರಿಕಾ ಇದೆಲ್ಲ, ಆಫ್ರಿಕಾ ಮಡ್ಗಾಸ್ಕರ್ ಏನ್ ಬರುತ್ತಲ್ಲ ಅಲ್ಲಿ ಹುಟ್ಕೊಳ್ಳುತ್ತೆ. ಇದು ಮಡ್ಗಾಸ್ಕರ್ ನಿಂದ ಬರುತ್ತೆ ಇದು ಸೈಕ್ಲೋನ್ ಡಿಟ್ವಾ. ಇದು ಏನಂದ್ರೆ 2025ರಲ್ಲಿ ಬೇ ಆಫ್ ಬೆಂಗಾಲ್ ನಲ್ಲಿ, ಸೌತ್ ವೆಸ್ಟ್ ಬೇ ಆಫ್ ಬೆಂಗಾಲ್ ಅಲ್ಲಿ ಅಕ್ಕರ್ ಆಗಿದೆ. ಅದು ಏನು, ಇದು ಏನಾಗಿದ್ದು ಶ್ರೀಲಂಕಾ ಮತ್ತು ಸೌದರ್ನ್ ಕೋಸ್ಟ್ ಆಫ್ ಇಂಡಿಯಾಗೆ ಎಫೆಕ್ಟ್ ಆಗಿದೆ. ಇದು ಏನ್ ಎಫೆಕ್ಟ್ ಆಗಿದೆ ಏನಂತಂದ್ರೆ ಹೆವಿ ರೈನ್ಫಾಲ್ ಆಗೋದು, ಫ್ಲಡ್ಡಿಂಗ್ ಆಗೋದು, ಅಥವಾ ಲ್ಯಾಂಡ್ ಸ್ಲೈಡ್ ಅನ್ನ ಆಗೋದು, ಭೂಮಿ ಕಬಳಿಕೆ, ಭೂಮಿ ಕುಸಿತ ಏನಾಗಿರುತ್ತೆ ಅದರಿಂದ ಎಫೆಕ್ಟ್ ಆಗಿದೆ. ಅದಕ್ಕೆ ಸೈಕ್ಲೋನ್ ಇಂಪಾರ್ಟೆಂಟ್. ನೋಡಿ, ಸೈಕ್ಲೋನ್ ಡಿಟ್ವಾ ಏನಿದೆ ಇದು 26 ನವೆಂಬರ್ 2025ಗೆ ನಾರ್ತ್ ಇಂಡಿಯನ್ ಓಷನ್ ಸೈಕ್ಲೋನ್ ಸೀಸನ್ ಅಲ್ಲಿ ಇದನ್ನ ನಾವು ನೋಡ್ಬೋದಾಗಿತ್ತು. ಇದು ಏನೈತೆ, ಇದು ಯಾಕೆ ಇದೆ ಸೈಕ್ಲೋನ್ ಅಂತಂದ್ರೆ ಲೋ ಪ್ರೆಷರ್ ಸಿಸ್ಟಮ್ ಇಂದ ನಿಯರ್ ಶ್ರೀಲಂಕಾದಲ್ಲಿ ಲೋ ಪ್ರೆಷರ್ ಆಗಿರುತ್ತಲ್ಲ ಅದಕ್ಕೆ ಆಗಿರೋದು. ಅದಕ್ಕೆ ಇದೇನು ಸೈಕ್ಲೋನ್ ಸ್ಟಾರ್ಮ್ ವಿತ್ ವಿಂಡ್ ಸ್ಪೀಡ್, ಇದು ಅಪ್ ಟು 60 to 80 km/h ವರೆಗೆ ಇದ್ರ ವಿಂಡ್ ಸ್ಪೀಡ್ ಇತ್ತು. ಇದು ಲ್ಯಾಂಡ್ ಫಾಲ್ ಇನ್ ಶ್ರೀಲಂಕಾ, ಆಮೇಲೆ ತಮಿಳುನಾಡು ಕೋಸ್ಟ್, ಪುದುಚೇರಿ ಕೋಸ್ಟ್ ಗೆ ಮೂವ್ ಆಗಿದೆ. ಇದು ಲ್ಯಾಂಡ್ ಫಾಲ್ ಆಗಿದೆ ಇಲ್ಲಿ ಎಷ್ಟು. ಅದಕ್ಕೆ ಅಲ್ಲಿ ನಮ್ಮ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಅಲ್ಲಿ ಪ್ರಿಕಾಷನ್ಸ್ ಗಳನ್ನ ತಗೊಂಡು ಎವ್ರಿ ಇಯರ್ ಆಗುತ್ತೆ. ನಮ್ಮ ಸೈಕ್ಲೋನ್ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಹೆವಿ ರೈನ್ ಫಾಲ್ ಆಗಿರ್ಬೋದು, ಕ್ಲೌಡ್ ಬಸ್ಟಿಂಗ್ ಆಗಿರ್ಬೋದು, ಈ ತರ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಅರ್ಲಿ ಪ್ರಿಕಾಷನ್ ತಗೊಂತೀವಿ ಆಲ್ರೆಡಿ ನಾವು. ಹೆವಿ ರೈನ್ ಫಾಲ್ ಯಾಕಾಗಿದೆ ಅಂದ್ರೆ ಹೆವಿ ರೈನ್ ಫಾಲ್ ಫ್ಲಡ್ಡಿಂಗ್ ಇನ್ ಶ್ರೀಲಂಕಾ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶನಲ್ಲಿ, ಆಂಧ್ರ ಪ್ರದೇಶನಾಗುತ್ತೆ. IMD ಏನ್ ಮಾಡುತ್ತೆ, ರೆಡ್ ಅಂಡ್ ಆರೆಂಜ್ ಅಲರ್ಟ್ ಅನ್ನ ಸೆವೆರಲ್ ಕೋಸ್ಟ್ ಅಲ್ಲಿ ಎವ್ರಿ ಟೈಮ್ ಏನಾದ್ರು ಆದ್ರೆ IMD ಮಾಡ್ತಾರೆ. IMD ಅಲರ್ಟ್ ಮಾಡ್ತಾರೆ. ಅವಾಗ ಏನಾಗಿದೆ, ಸೈಕ್ಲೋನ್ ವೀಕೆಂಡ್ ಡ್ಯೂ ಟು ಡ್ರೈ ಏರ್ ಇಂಟೆನ್ಸಿವ್ ಅಂಡ್ ವರ್ಟಿಕಲ್ ವಿಂಡ್ ಸಿಯರ್ ನಿಂದ ಡಿಕ್ಲೈನ್ ಆಗುತ್ತೆ. ಇದೇನೈತಿ, ಇದ್ರದ್ದು ಕಾಸ್ ಏನೇನ್ ಎಫೆಕ್ಟ್ ಆಗಿದೆ, ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲೈವ್ಲಿಹುಡ್ಸ್, ರೋಡ್ಗಳು ಹೋಗಿರೋದು, ಅಥವಾ ಜನರ ಜೀವನದ ಮೇಲೆ ಎಫೆಕ್ಟ್ ಆಗಿರೋದು, ಅಥವಾ ಅಗ್ರಿಕಲ್ಚರ್ ಏನ್ ಮಾಡ್ತಾರಲ್ಲ ಅಗ್ರಿಕಲ್ಚರ್ಗೆ ಎಫೆಕ್ಟ್ ಆಗೋದು. ಈ ತರ ನಮ್ಗೆ ತುಂಬಾ ಎಫೆಕ್ಟ್ ಅನ್ನ ಕೊಡುತ್ತೆ ಇದು. ಇದಕ್ಕೆ ಇಂಪಾರ್ಟೆಂಟ್. ಈಗ ನಮ್ ಕ್ವಶನ್ ಬರೋದು ಟ್ರಾಪಿಕಲ್ ಸೈಕ್ಲೋನ್ ಇದೆ. ಟ್ರಾಪಿಕಲ್ ಸೈಕ್ಲೋನ್ ಇದು ಏನು ಮಾಡುತ್ತೆ, 26 to 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ ಅಕ್ಕರ್ ಆಗುತ್ತೆ. ಇದು ಕ್ವಶನ್ಸ್ ಕೇಳಿದ್ರೆ ಟ್ರಾಪಿಕಲ್ ಸೈಕ್ಲೋನ್ ನೋಡಿ. ಇದು ಡಿಟ್ವಾ ಸೈಕ್ಲೋನ್ ಇದೆ. ಇದು ಯಮನರು ನೇಮ್ ಮಾಡಿರ್ತಾರೆ. ಡಿಟ್ವಾ ಇದು ಏನು, ಡೆಟ್ವಾ ಅಂತ ಲಘುನ ಅನ್ನ ಸಕೋಟ್ರಾ ಐಲ್ಯಾಂಡ್ ಏನಿದೆಲ್ಲ, ಸಕೋಟ್ರಾ ಐಲ್ಯಾಂಡ್ ಅಲ್ಲಿ ಇದು ಡೆಟ್ವಾ ಲಘುನ ಫಾರ್ಮೇಶನ್ ಇರುತ್ತೆ. ಅದಕ್ಕೆ ಏನಾಗುತ್ತೆ, ಯಮನರು ಇದು ನೇಮ್ ಮಾಡಿದ್ದಾರೆ. ನಾನು ನಿನ್ನೆ ಮ್ಯಾಪಿಂಗ್ ಹೇಳುವಾಗ ಸಕೋಟ್ರಾ ಐಲ್ಯಾಂಡ್ ಯೆಮೆನಿಗೆ ಬಿಲಾಂಗ್ ಆಗುತ್ತೆ, ಇಲ್ಲಿ ಹೌತಿ ಜನಾಂಗ ಇದ್ದಾರೆ, ರೆಬಿಲಿಯನ್ಸ್ ಇದ್ದಾರೆ ಅಂತ ಹೇಳಿದೆ. ಇದು ನೆನ್ಪಿಟ್ಕೊಳ್ಳಿ, ಯೆಮೆನರು ನೇಮ್ ಮಾಡಿರ್ತಾರೆ. ಇದು ಸೈಕ್ಲೋನ್ ಡಿಟ್ವಾ ಬಗ್ಗೆ ಆಯ್ತು. ಟ್ರಾಪಿಕಲ್ ಸೈಕ್ಲೋನ್ ಇಷ್ಟು ಟೆಂಪರೇಚರ್ ಇದ್ರೆ ಅಕ್ಕರ್ ಆಗುತ್ತೆ.
ಇದು ಸೈಕ್ಲೋನ್ ಬಗ್ಗೆ. ನೆಕ್ಸ್ಟ್ ನೋಡಿ, ನಮ್ಮ ಇದನ್ನು ಪಿಕ್ಚರ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಎಫೆಕ್ಟ್ ಆಗಿದೆ, ಇಲ್ಲಿ ಗ್ಲ್ಯಾಂಡ್ ಫಾಲ್ ಆಗೋದು, ಇದು ಈ ತರ ಇಲ್ಲಿಂದ ಬಂದ್ಬಿಟ್ಟು ಇದು ಎಫೆಕ್ಟ್ ಆಗಿದೆ. ಅದಕ್ಕೆ ನೋಡಿ, ನೆಕ್ಸ್ಟ್ ಟಾಪಿಕ್ ಬರೋದು ಸೈಕ್ಲೋನ್ ಇಂಪಾರ್ಟೆಂಟ್. ಟ್ರಾಪಿಕಲ್ ಸೈಕ್ಲೋನ್ ಯಾವಾಗ ಆಕಾರ ಆಗುತ್ತೆ, ಯಾಕಾಗುತ್ತೆ? ಲೋ ಪ್ರೆಷರ್ ಝೋನ್, ವಾಟರ್ ಝೋನ್ ಅಂತ, ಅದಕ್ಕೆ ಲೋ ಪ್ರೆಷರ್ ಸಿಸ್ಟಮ್ ಇಂದ ಆಗುತ್ತೆ. ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ನೋಡಿ, ತಾಪ್ತಿ ರಿವರ್ ಇದೆಯಲ್ಲ, ಇದೇನ್ ತಾಪ್ತಿ ಇದೆಯಲ್ಲ, ತಾಪ್ತಿ ರಿವರ್ ಬೇಸಿನ್, ಇದು ಮೆಗಾ ರಿಚಾರ್ಜ್ ಪ್ರಾಜೆಕ್ಟ್. ಅಂದ್ರೆ ನಮ್ಗೆ ಏನ್ ರಿಚಾರ್ಜ್, ಏನ್ ತಾಪ್ತಿ ಇದೆ ಅಂತಂದ್ರೆ, ಇದು ಒಂದು ಏನಾಗಿದೆ, ಗ್ರೌಂಡ್ ವಾಟರ್ ರಿಚಾರ್ಜ್ ಮತ್ತು ವಾಟರ್ ಅವೈಲಬಿಲಿಟಿ ಏನ್ ಬರಗಾಲ, ಏನ್ ರೀಜನ್ಸ್ ಗಳು ಏನ್ ಇರತ್ತವಲ್ಲ, ಅಲ್ಲಿ ಏನ್ ವಾಟರ್ ಮಳೆ ಏನು ಬರಲ್ಲ ಅಂತದೆ. ಎಲ್ಲಿ? ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ತಾಪ್ತಿ ರಿವರ್ ಬೇಸಿನ್ ಅನ್ನ ಇದು ಮಾಡಿರೋದು. ಇದು ನೆನ್ಪಿಟ್ಕೊಳ್ಳಿ. ತಾಪ್ತಿ ರಿವರ್ ಇನ್ನು ವೆಸ್ಟ್ ಫ್ಲೋಯಿಂಗ್ ರಿವರ್ ಇದು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಫ್ಲೋಯಿಂಗ್ ರಿವರ್ ಯಾವ ಸ್ಟೇಟ್ ನಲ್ಲಿ ಆಗುತ್ತೆ? ಇದು ತಾಪ್ತಿ ರಿವರ್ ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಗುಜರಾತ್ ನಲ್ಲಿ ಫ್ಲೋ ಆಗುತ್ತೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ನಲ್ಲಿ ಫ್ಲೋ ಆಗುತ್ತೆ ತಾಪ್ತಿ ರಿವರ್. ಇದು ವೆಸ್ಟ್ ಫ್ಲೋಯಿಂಗ್ ರಿವರ್. ಇದ್ರ ಮೇನ್ ಯಾಕೆ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದ್ರೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಕ್ಕೆ ಮತ್ತು ವಾಟರ್ ಸ್ಟೋರೇಜ್ ಅನ್ನ ಎನ್ಹಾನ್ಸ್ ಮಾಡಕ್ಕೆ, ಸ್ಟೋರೇಜ್ ಆಫ್ ವಾಟರ್ ಇನ್ಕ್ರೀಸ್ ಮಾಡಕ್ಕೆ, ಅಲ್ಲಿ ಜನರಿಗೆ ಅನುಕೂಲ ಆಗೋ ತರ, ಕೃಷಿಗೆ ಅನುಕೂಲ ಆಗೋ ತರ ಈ ತರ ಮಾಡಿದ್ರೆ, ಅದಕ್ಕೆ ಇದನ್ನು ಮಾಡಿರೋದು. ಆಮೇಲೆ ಇಲ್ಲಿ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಆಫ್ ರಿಸರ್ವ್ಸ್, ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು, ರಿಸರ್ಚ್ ಸ್ಟ್ರಕ್ಚರ್ಸ್ ಅನ್ನು ಮಾಡೋದು ಇದೆ, ಇದು ಮೇನ್. ಆಮೇಲೆ ಸೆಕೆಂಡ್ ಇನ್ನು ಇರಿಗೇಷನ್ ಏನ್ ಇರುತ್ತಲ್ಲ, ಇರಿಗೇಷನ್ ಪರ್ಪಸ್ ಆಗಿ ಇದನ್ನ ರೀಚಾರ್ಜ್ ಮಾಡೋಕೆ ತಾಪ್ತಿ ರಿವರ್ ವಾಟರ್ ಮಾಡಿದ್ದಾರೆ. ಇರಿಗೇಷನ್ ನಮ್ಮ ರೈತರಿಗೆ ಹೆಲ್ಪ್ ಆಗೋಗೋಸ್ಕರ ಇದೇನೋ ಇಂಟರ್ ಸ್ಟೇಟ್ ಕೋಆಪರೇಷನ್ ಇಂದ ಮಾಡಿರೋದು, ಇಂಟರ್ ಸ್ಟೇಟ್ ಕೋಆಪರೇಷನ್ ಆಗುತ್ತೆ. ಓಕೆನಾ? ಇದು ಮೇನ್ ಎಂಫಸಿಸ್ ಏನಂತಂದ್ರೆ, ಸಸ್ಟೈನಬಲ್ ವಾಟರ್ ಡೆವಲಪ್ಮೆಂಟ್, ಸಸ್ಟೈನಬಲ್ ವಾಟರ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಇದ್ರ ಮೇನು. ಇದು ವಾಟರ್ ಸೆಟ್ ಡೆವಲಪ್ಮೆಂಟ್ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ವಾಟರ್ ಸೆಟ್ ಡೆವಲಪ್ಮೆಂಟ್ ಒಂದು ಇನಿಷಿಯೇಟಿವ್ ಆಗುತ್ತೆ. ಈ ತಾಪ್ತಿ ರಿವರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಆಗುತ್ತೆ, ಏನಾಗಿದೆ, ಏನಿದು ಅಂತ ಅನ್ನೋದನ್ನ ಗೊತ್ತಿರಬೇಕು. ಇದೇ ಮೇನ್ಸ್ ಪರ್ಪಸ್ ಅಂದ್ರೆ ಮೇನ್ಸ್ ಏನೇನಾಗಿದೆ ಏನು ಅನ್ನೋದನ್ನ ಬರೀಬೇಕಾಗುತ್ತೆ. ಇದು ತಾಪ್ತಿ ರಿವರ್ ಬೇಸಿನ್. ನೆಕ್ಸ್ಟ್ ಬರೋದು ಯಾಲಾ ಗ್ಲೇಸಿಯರ್ ಅಂತ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಗ್ಲೇಸಿಯರ್ ಏನಿದೆ 1917 ಇಂದ ಇರುತ್ತೆ ನೇಪಾಳನಲ್ಲಿ, ಯಾಲಾ ಗ್ಲೇಸಿಯರ್. ಇದು ಗ್ಲೋಬಲ್ ವಾರ್ಮಿಂಗ್ ನಿಂದ, ಗ್ಲೋಬಲ್ ವಾರ್ಮಿಂಗ್ ನಿಂದ ಏನಿದೆ, ವಾರ್ಮಿಂಗ್ ನಿಂದ ಈ ಗ್ಲೇಸಿಯರ್ ಕಂಪ್ಲೀಟ್ ಆಗಿ ಡೆಡ್ ಆಗಿದೆ, ಕರು ಹೋಗ್ಬಿಟ್ಟಿದೆ, ಎಲ್ಲನೂ ಹೋಗ್ಬಿಟ್ಟಿದೆ. ಇದೇನಿತ್ತು, ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ನದಿಗೆ ನೀರ್ ಹರಿಯುತ್ತಲ್ಲ, ಏಷ್ಯಾದಲ್ಲಿ ಸೌತ್ ಏಷ್ಯಾ ಏನಂತ ಕರಿತೇವಲ್ಲ, ವೆಸ್ಟ್ ಏಷ್ಯಾ ಆ ರೀಜನ್ ಅಲ್ಲಿ ನದಿಗಳು ನೀರಿಗೆ ಹರಿಯೋಕೆ ತುಂಬಾ ಹೆಲ್ಪ್ ಮಾಡ್ತಿತ್ತು, ಕರ್ಬಿಟ್ಟು. ಇದರಿಂದ ಎಷ್ಟೋ ರಿವರ್ಗಳು ಎಫೆಕ್ಟ್ ಆಗಿದೆ, ಇರಿಗೇಷನ್ ಎಫೆಕ್ಟ್ ಆಗಿದೆ, ಲ್ಯಾಂಡ್ ಏನು ಬೆಳೆಗಳು ಬೆಳೀತಾರಲ್ಲ ಅದ್ರ ಮೇಲೆ ಎಫೆಕ್ಟ್ ಇದೆ ನೀರಿನಿಂದ. ಇದೊಂದು ಡೆಡ್ ಆಗಿದೆ ಅಂತೇಳಿ ಇದ್ರದ್ದು ಡೆಡ್ ಅಂತೇಳಿ 2025ಕ್ಕೆ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ಏನಂದ್ರೆ ಇದ್ರದ್ದು ಕೂಡ ಒಂದು ಸತ್ತಿದೆ ಅಂತೇಳಿ ಒಂದು ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ಈ ಸೆಲೆಬ್ರೇಟ್ ಅನ್ನೋದು ರಿಮೆಂಬರ್, ಒಂಥರ ಅಳು ಇದಾಗಿ ಒಂದು ಪೂಜೆ ಮಾಡ್ಬಿಟ್ಟು ಸತ್ತು ಹೋಗಿದೆ ಅಂತ ಇದು ಮಾಡಿದ್ದಾರೆ. ಯಾಲಾ ಗ್ಲೇಸಿಯರ್ ಎಲ್ಲಿ? ನೇಪಾಳನಲ್ಲಿ. ಇದೇನು ಯಾಲಾ ಗ್ಲೇಸಿಯರ್ ಇದು ಲ್ಯಾಂಗ್ಟಾಂಗ್ ರೀಜನ್ ಅಲ್ಲಿ, ಹಿಮಾಲಯನ್ ಇನ್ ನೇಪಾಳ ನಲ್ಲಿ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಯಾವ ರೀಜನ್ ಅಲ್ಲಿ ಅಂತ. ಇದೇನಾಗಿರುತ್ತೆ, ಮೋಸ್ಟ್ ಸ್ಟಡಿಡ್ ಗ್ಲೇಸಿಯರ್ ಇನ್ ಹಿಂದೂಕುಷ್ ಹಿಮಾಲಯನ್ ರೀಜನ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಸ್ಟಡಿಡ್ ಗ್ಲೇಸಿಯರ್ ಇನ್ ಹಿಂದೂಕುಷ್. ಇದು ಏನು, ಮೋಸ್ಟ್ ಆಫ್ ಇಟ್ಸ್ ಐಸ್ ಮಾಸ್ ಲಾಸ್ಟ್ ಆಗಿದೆ, ಹೋಗ್ಬಿಟ್ಟಿದೆ. ರಿಸರ್ಚ್ಗಳು ತುಂಬಾ ರಿಸರ್ಚ್ ಅನ್ನು ಮಾಡಿರೋದು ಯಾರು? ಈ ಟಾಪಿಕ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಲ್ಲಿ ಬರುತ್ತೆ, ಏನು ಇಲ್ಲ, ಯಾವ್ದಕ್ಕೋಸ್ಕರ ಡೆಡ್ ಗ್ಲೇಸಿಯರ್ ಅಂತ 25ಕ್ಕೆ ಡಿಕ್ಲೇರ್ ಮಾಡ್ತಾರೆ. ಓಕೆನಾ? ನೋ ಲಾಂಗರ್ ಅಕ್ಯುಮುಲೇಟ್. ಏನ್ ಡೆಡ್ ಗ್ಲೇಸಿಯರ್ ಅಂತಂದ್ರೇನು, ಅದು ಈಗ ಐಸ್ ಅಕ್ಯುಮುಲೇಟ್ ಆಗ್ತಾ ಇಲ್ಲ ಅಲ್ಲಿ. ಓಕೆ, ಯಾಕೆ? ಗ್ಲೋಬಲ್ ವಾರ್ಮಿಂಗ್ ಇಂದ ಐಸ್ ಅಕ್ಯುಮುಲೇಟ್ ಆಗ್ತಾ ಇಲ್ಲ. ಅದಕ್ಕೆ ನೋ ಲಾಂಗರ್ ಅಕ್ಯುಮುಲೇಟ್ ಎನಫ್ ಐಸ್ ಟು ಸಸ್ಟೈನ್ ಇಟ್ ಸೆಲ್ಫ್. ಅದು ಬದುಕೋಗೋಸ್ಕರ ಐಸ್ ಇದು ಮಾಡಕ್ಕೆ ಆಗ್ತಾ ಇಲ್ಲ, ಐಸ್ ಎಲ್ಲ ಕರಗಿ ಹೋಗ್ಬಿಟ್ಟಿದೆ ಎಲ್ಲಾನು. ಏನು ಸ್ಟೋರೇಜ್ ಆಗ್ತಾ ಇಲ್ಲ, ಐಸ್ ಬಂದ್ ಬೀಳ್ತಾನೆ ಇಲ್ಲ, ಇಲ್ಲಿ ಇದನ್ನೇ ಆಗ್ತಾ ಇಲ್ಲ. ಅದಕ್ಕೆ ಡೆಡ್ ಅಂತ ಗ್ಲೇಸಿಯರ್ ಮಾಡಿದಾರೆ. ಗ್ಲೇಸಿಯಾಲಜಿಕಲ್ ರಿಸರ್ಚ್ ಅಂಡ್ ಕ್ಲೈಮೇಟ್ ಮಾನಿಟರಿಂಗ್ ವೈಡ್ಲಿ ಯೂಸ್ ಮಾಡಿರ್ತಾರೆ. ಇದೇನು ಯಾಕಂತಂದ್ರೆ ಗ್ಲೋಬಲ್ ಟೆಂಪರೇಚರ್ ರೈಸ್ ಆಗ್ತದೆ ಅಂತ. ಇದಕ್ಕೆ ಲಾಸ್ ಆಫ್ ಎಫೆಕ್ಟ್ ರಿವರ್ ಫ್ಲೋಗೆ, ಫ್ರೆಶ್ ವಾಟರ್ ಅವೈಲಬಿಲಿಟಿಗೆ ಎಫೆಕ್ಟ್ ಆಗಿದೆ. ಓಕೆನಾ? ಇದು ಇಂಪಾರ್ಟೆಂಟ್.
ಇದು ಹಿಮಾಲಯಸ್ ಆರ್ ದ ಹಿಮಾಲಯಸ್ ಆರ್ ನೋನ್ ಎಸ್ ಥರ್ಡ್ ಪೋಲ್ ಡ್ಯೂ ಟು ದ ಲಾರ್ಜ್. ಇದಕ್ಕೊಂದು ಥರ್ಡ್ ಪೋಲ್ ಅಂತ ಪೂರ ಕರೀತಾರೆ ಹಿಮಾಲಯಲ್ಲಿ. ಯಾಕಂದ್ರೆ ಲಾರ್ಜ್ ಐಸ್ ರಿಸರ್ವ್ಸ್ ಇತ್ತು ಇಲ್ಲಿ. ಇದು ಎಷ್ಟೋ ರೈತರಿಗೆ ರಿವರ್ಸ್ ಗಳು ಜೀವ ಆಗಿತ್ತು, ಈಗೇನಿದೆ ಡೆಡ್ ಆಗಿದೆ. ನೆನ್ಪಿಟ್ಕೊಳ್ಳಿ. ಸಿಮಿಲರ್ ಗ್ಲೇಸಿಯರ್ ಕ್ರಿಯೇಟೆಡ್ ಅಕ್ರಾಸ್ ದ ಹಿಂದೂಕುಸ್ ಅಂಡ್ ಹಿಮಾಲಯನ್ ರೀಜನ್ ಅಲ್ಲಿ ಎಫೆಕ್ಟ್ ಆಗಿದೆ. ಇದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಥವಾ ಶಿಕ್ಷಕರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರಿಗೆ ನನ್ನ ಕ್ಲಾಸ್ ಅನ್ನ ರೆಗ್ಯುಲರ್ ಆಗಿ ನೀವು ಕರೆಂಟ್ ಅಫೇರ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಆಗುತ್ತೆ. I will give the surety. Okay, I will show that all the current affairs will be covered. Well, if you watch my classes. ಯಾಕಂದ್ರೆ ಇದು ಮಾಡ್ಬಿಟ್ಟು ನಾನು ಕ್ಲಾಸ್ ಗಳನ್ನ ತುಂಬಾ ಎಫೆಕ್ಟಿವ್ ಆಗಿ ಡಾಟಾ ಕಲೆಕ್ಟ್ ಮಾಡಿ ಮಾಡ್ತಾ ಇರೋದು. ದಯವಿಟ್ಟು ಕ್ಲಾಸಸ್ ಗಳನ್ನ ಶೇರ್ ಮಾಡಿ. ಆಮೇಲೆ ನಮ್ಮ ಪ್ರೊಫೆಷನಲ್ ಆಗಿರ್ಬೋದು, ನಮ್ಮ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಡಿಗ್ರಿ ಅಥವಾ ಓದ್ತಾ ಇರ್ತಾರಲ್ಲ ಅವರಿಗೆ ನಾನು ಕನ್ನಡದಲ್ಲೇ ಮಾಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಈಗ ಇಂಪಾರ್ಟೆಂಟ್ ಆಗಿರೋದೇ ನಾನು ಹೇಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರೇರ್ ರೋಲ್ ಕ್ಲೋಸ್ ಅಂತ. ಏನಿದು ರೇರ್ ರೋಲ್ ಕ್ಲೋಸ್? ಇದು ಏನಿದೆ, ಈ ರೀಸೆಂಟ್ ಆಗಿ ಸಮ್ ಕೋಸ್ಟಲ್ ರೀಜನ್ಸ್ ಅಲ್ಲಿ ಸೈಂಟಿಫಿಕ್ ಇಂಟ್ರೆಸ್ಟ್ ಗೆ ಅಟ್ರಾಕ್ಟ್ ಇದೆ ರೇರ್ ಕ್ಲೋಸ್. ಎಷ್ಟು ಚೆನ್ನಾಗಿದೆ ನೋಡಿ, ಕೆಳಗಡೆ ಇದೆ ಒಂದು ಪಿಕ್ಚರ್ ನೋಡಿ ಹೆಂಗಿದೆ ರೇರ್ ಕ್ಲೋಸ್. ಏನಿದು ರೇರ್ ಕ್ಲೋಸ್ ಅಂತಂದ್ರೆ, ರೇರ್ ಕ್ಲೋಸ್ ಇಸ್ ಅ ಲೋ ಇನ್ ಹಾರಿಜಾಂಟಲ್ ಟ್ಯೂಬ್ ಶೇಪ್ಡ್ ಕ್ಲೌಡ್. ಇದು ನೋಡಿ, ಲೋ ಕೆಳಗಡೆನೆ ಇದೆ, ಹಾರಿಜಾಂಟಲ್ ಆಗಿದೆ, ಟ್ಯೂಬ್ ತರ ಇದೆ ನೋಡಿ. ಇದು ರೀಸೆಂಟ್ ಆಗಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಇದೊಂದು ಟೈಪ್ ಆಫ್ ಆರ್ಕಸ್ ಕ್ಲೌಡ್. ಇದೊಂದು ಟೈಪ್ ಆಫ್ ಆರ್ಕಸ್ ಕ್ಲೌಡ್, ನೆನ್ಪಿಟ್ಕೊಳ್ಳಿ. ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನದು ಆರ್ಕಸ್ ಕ್ಲೌಡ್ ಅಂದ್ರೆ. ಕ್ಲೌಡ್ ನಲ್ಲಿ ಹೇಳಿದೀನಿ ತುಂಬಾ ಟೈಪ್ ಕ್ಲೌಡ್ಸ್ ಗಳು ಬರ್ತವೆ. ಕುಮುಲೋನಿಂಬಸ್ ಬರುತ್ತೆ, ಸೀರಸ್ ಬರುತ್ತೆ, ಎಲ್ಲ ಡಿಫ್ರೆಂಟ್ ಟೈಪ್ ಕ್ಲೌಡ್ಸ್. ಬೇಕಾದ್ರೆ ಒಂದು ಕ್ಲಾಸ್ ಅನ್ನು ಮಾಡೋಣ. ಏನಿದೆ ಆರ್ಕಸ್ ಕ್ಲೌಡ್ಸ್ ಅನ್ನೋದನ್ನ ಕಮೆಂಟ್ ಮಾಡಿ. ಫಾರ್ಮ್ ಡ್ಯೂ ಟು ದ ಕೂಲ್ ಏರ್ ಔಟ್ಫ್ಲೋ ಸ್ಟ್ರೋಮ್ ಫ್ರಮ್ ಸ್ಟಾರ್ಮ್ ಇಂಟರಾಕ್ಷನ್ ವಿತ್ ವಾರ್ಮ್ ಏರ್. ಯಾಕೆ ಫಾರ್ಮ್ ಯಾಕಾಗುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಕೂಲ್ ಏರ್ ಔಟ್ಫ್ಲೋ ಆಗಿ ಫ್ರಮ್ ಸ್ಟಾರ್ಮ್ಸ್ ಇಂದ ಇಂಟರಾಕ್ಟ್ ವಿತ್ ವಾರ್ಮ್ ಏರ್ ಮಾಯ್ಸ್ಟ್ ಏರ್ ಗೆ, ಕೂಲ್ ಏರ್ ಹೋಗಿ ಮಾಯ್ಸ್ಟ್ ಏರ್ ಗೆ ಇಂಟರಾಕ್ಟ್ ಆಗಿ ಅವಾಗ ಏನಾಗುತ್ತೆ, ಈ ಕ್ಲೌಡ್ ಫಾರ್ಮೇಶನ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಇದೇನು ಲಾಂಗ್ ರೋಲಿಂಗ್ ಸಿಲಿಂಡ್ರಿಕಲ್ ಅಕ್ರಾಸ್ ದ ಸ್ಕೈ. ಇದು ಆ ತರ ಸಿಲಿಂಡರ್ ರೋಲ್ ಆಗ್ತಾ ಕಾಣ್ತದಲ್ಲ, ಈ ತರ ಸಿಲಿಂಡರ್ ಅದೇ ತರ ಇದು ನಮ್ಮ ಸ್ಕೈ ನಲ್ಲಿ ಕಾಣಿಸ್ತಾ ಇದೆ, ಅದೇ ತರ ಕಾಣೋದು. ಇದು ಇಂಪಾರ್ಟೆಂಟ್. ಆಪ್ಷನ್ಸ್ ನಲ್ಲಿ ಕೊಟ್ಟಿದ್ರೆ ಈ ತರ ಕೊಡ್ತಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಇದೇನು, ಇಟ್ ಆಫನ್ ಫಾರ್ಮ್ ಅಲಾಂಗ್ ದ ಕಸ್ಟ್ ಫ್ರಂಟ್ ಆಫ್ ಥಂಡರ್ ಸ್ಟಾರ್ಮ್. ಥಂಡರ್ ಸ್ಟಾರ್ಮ್ ಏನಿರ್ತಲ್ಲ, ಮಳೆ ಸಿಡಿಲು ಮಿಂಚುಲು ಏನಂತ ಕರಿತೀವಲ್ಲ, ಅಂತ ಟೈಮಿಗೆ ಇದು ಫಾರ್ಮೇಶನ್ ಆಗುತ್ತೆ. ಅದು ಒಂದು ಆಫನ್ ಫಾರ್ಮ್ಡ್ ಅಲಾಂಗ್ ದ ಕಸ್ಟ್ ಆಫ್ thunderstorm. The cloud clouds are usually detached from the parent cumulonimbus cloud ಗೆ ಅಟ್ಯಾಚ್ ಆಗಿರುತ್ತೆ. ಪೇರೆಂಟ್ cumulonimbus cloud ಗೆ ಅಟ್ಯಾಚ್ ಆಗಿರುತ್ತೆ. ಅದೊಂದು ಪೇರೆಂಟ್ ಇದ್ದಂಗೆ. cumulonimbus cloud ಇದೊಂದು ಪೇರೆಂಟ್ ಇದ್ದಂಗೆ. ಟೋಟಲಿ ಹಾರಿಜಾಂಟಲ್ ಆಗಿ ಕಾಣಿಸ್ತದೆ, ಹಾರಿಜಾಂಟಲ್ ಆಗಿ ಸಿಲಿಂಡರ್ ಆಗಿ ಕಾಣಿಸ್ತದೆ. ಅದಕ್ಕೆ ರೇರ್ ಕ್ಲೌಡ್ಸ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿತ್ತು. ಒನ್ ಆಫ್ ದ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ಸ್ ಅಕ್ಕರ್ ಇನ್ ಆಸ್ಟ್ರೇಲಿಯನ್ ಮಾರ್ನಿಂಗ್ ಗ್ಲೋರಿ ಕ್ಲೌಡ್ಸ್ ಅಂತ. ಆಸ್ಟ್ರೇಲಿಯಾ ಮಾರ್ನಿಂಗ್ ಗ್ಲೋರಿ ಕ್ಲೌಡ್ಸ್ ಅಂತ ಕೂಡ ಇದನ್ನ ಮಾಡ್ತಾರೆ. ದೇ ಆರ್ ರೇರ್ ಶಾರ್ಟ್ ಲಿವ್ಡ್ ಅಟ್ಮಾಸ್ಫಿಯರಿಕ್ ಫಿನಾಮಿನಾ. ರೇರ್ ಆಗಿ ಕಾಣಿಸುತ್ತೆ ಮತ್ತು ಶಾರ್ಟ್ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಒಂಥರ ಬ್ಯೂಟಿ, ಸ್ಕೈ ನಲ್ಲಿ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟ್. they do not typically produce severe weather themselves. ಸಿವಿಯರ್ ವೆದರ್ ಅನ್ನು themselves ಮಾಡಲ್ಲ. ಅದೇ ಇದು ರೇರ್ ಕ್ಲೌಡ್ಸ್. ಇಮೇಜ್ ನಲ್ಲಿ ಅಥವಾ ಫಿಲ್ಮ್ಸ್ ನಲ್ಲಿ ಈ ತರ ಬಂದ್ರೆ ನೀವು ಟಾಪಿಕ್ ಗಳನ್ನ ಮಾಡಬಹುದು. ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಇವತ್ತೇನು ಕ್ಲಾಸ್ ಮಾಡಿದಿಲ್ಲ ಜಿಯೋಗ್ರಫಿ ಕ್ಲಾಸ್ ನಲ್ಲಿ, ನಮ್ಮ FTFs ಅಕಾಡೆಮಿಯಿಂದ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಅನ್ನ ಮಾಡಿದ್ದೀನಿ. ಇದು ಮಿಸ್ ಮಾಡಬೇಡಿ, ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಒಳ್ಳೆ ಕ್ಲಾಸ್ ಅನ್ನ ಮಾಡೋಣ. ಅಲ್ಲಿವರೆಗೂ ನನ್ನ ಕ್ಲಾಸ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ನೆಕ್ಸ್ಟ್ ಕ್ಲಾಸ್ ವರೆಗೂ ಸಿ ಯು, ಬೈ ಬೈ. ನೆಕ್ಸ್ಟ್ ಕ್ಲಾಸ್ ಅನ್ನ ನೋಡೋಣ. ಥ್ಯಾಂಕ್ ಯು, ಬೈ ಬೈ.